ಹಿರಿಯ ಪತ್ರಕರ್ತ ಮತ್ತು ಹಿರಿಯ ನಿರ್ಮಾಪಕರಾದಂತಹ ದಿನಕರ್ ಅವರೇ, ಕಲಾವಿದರಾದ ಮುತ್ತುರಾಜರವರೇ ಆಗಮಿಸಿರುವ ನನ್ನೆಲ್ಲ ಆತ್ಮೀಯರೇ, ಈಗ ಸಮಯ ಆಗ್ತಿದೆ, ಹಾಗಾಗಿ ಇದನ್ನು ನಾವು ಪ್ರಾರಂಭಿಸೋಣ. ಮನೆ ಗೃಹ ಮಂತ್ರಿಗಳು ಈಗ ತಾನೇ ಫೋನ್ ಮಾಡಿದ್ರು, ನೀವು ಶುರು ಮಾಡಿದ್ರಿ, ನಾ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿ. ಹಾಗಾಗಿ ಈ ದಿನ ಮೊದಲಿಗೆ ನನ್ನ ಒಂದು ಸಣ್ಣ ಕಿರು ಪರಿಚಯ. ಈ ಚಿತ್ರದ ನಿರ್ದೇಶಕರಾಗಿರುವಂತಹ ನನ್ನ ಸುಪುತ್ರ ಮಯೂರ್ ಪಟೇಲ್ ದುಬೈನಲ್ಲಿದ್ದಾರೆ. ಅವರು ರಾಜ್ ಕಪ್ ಮ್ಯಾಚ್ಗಾಗಿ ಒಂದು ಟೀಮಿನ ಕ್ಯಾಪ್ಟನ್ ಆಗಿ ಅವರಲ್ಲಿದ್ದಾರೆ. ಹಾಗಾಗಿ ಅವರ ಪರವಾಗಿ ಅವರು ತಮ್ಮೆಲ್ಲರಿಗೆ ನಮಸ್ಕಾರಗಳನ್ನು ಕಳಿಸಿದ್ದಾರೆ, ಕ್ಷಮೆಯನ್ನು ಸಹ ಕೋರಿದ್ದಾರೆ. ಇದನ್ನ ನಾನು ಬರಕ್ಕಾಗ್ತಿಲ್ಲ ಅಂತ ಹೇಳಿ. ಉಳಿದಂತೆ ಹಲವಾರು ಕಲಾವಿದರು ನಮ್ಮ ಜೊತೆಲಿದ್ದಾರೆ. ನಮ್ಮನ್ನೆಲ್ಲ ತಲುಪಿಸಬೇಕಾದಂತ ಇವತ್ತಿನ ಕನ್ನಡ ಚಲನಚಿತ್ರರಂಗದ ಪರಿಸ್ಥಿತಿಯಲ್ಲಿ ಕನ್ನಡ ಚಲಚಿತ್ರವನ್ನ ಉಳಿವು ಮತ್ತೆ ಕನ್ನಡ ಚಲನಚಿತ್ರವನ್ನು ಬೆಳೆಸುವುದಕ್ಕೆ ಅತಿ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನ ಕೊಡ್ತಾರಂತ ನನ್ನ ಪತ್ರಕರ್ತ ಬಂಧುಗಳಿಗೆ ನಾನು ವಿನಂತಿ ಮಾಡ್ತೇನೆ. ಇದು ಕನ್ನಡ ಚಲನಚಿತ್ರರಂಗಕ್ಕೆ ಬೇಕಾಗಿರುವಂತಹ ಹಲವಾರು ವಿಷಯಗಳ ಬಗ್ಗೆ ನಾನು ಮೊನ್ನೆ ಕೆಲವು ಪತ್ರಕರ್ತರ ಜೊತೆ ನಾನು ಹಂಚ್ಕೊಂಡಿದ್ದೆ. ಕನ್ನಡ ಚಲನಚಿತ್ರ ಏನ್ ಬೇಕು ಏನ್ ಬೇಡ ಅಂತ ಹೇಳಿ. ಅದನ್ನೆಲ್ಲ ನನ್ನ ನಂತರ ಬೇರೆ ಒಂದು ಕಾರ್ಯಕ್ರಮದಲ್ಲಿ ಮಾತಾಡೋಣ. ಈಗ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಮೊದಲಿಗೆ ಈ ತಮಟೆ ಚಲನಚಿತ್ರದ ಒಂದು ಟೀಸರ್, ಇದನ್ನ ನಮ್ಮ ಹಿರಿಯರಾದಂತ ಮಲ್ಲೆಪುರಂ ಜಿ ವೆಂಕಟೇಶ್ ಅವರು ಆನ್ ಮಾಡಿ ಅದನ್ನು ಬಿಡುಗಡೆ ಮಾಡಲು ಸಹ ನಾನು ಕನ್ನಡ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾನಿಲಯದಿಂದ ಡಿಲಿಟ್ ಪದವಿಯನ್ನ ಪಡೆಯೋದಕ್ಕೆ ನನಗೆ ಮಾರ್ಗದರ್ಶಕರು ಆಗಿರುವಂತಹ ಹಾಗೂ ಕರ್ನಾಟಕದ ಪ್ರಪ್ರಥಮ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳು ಆಗಿದ್ದಂತ ಮಾನ್ಯ ಶ್ರೀ ಮಲ್ಲೆಪುರಂ ಜಿ ವೆಂಕಟೇಶ್ ರವರು ಈಗ ಈ ಒಂದು ಚಿತ್ರದ ಟೀಸರ್ ಅನ್ನ ಬಿಡುಗಡೆ ಮಾಡ್ತಾರೆ. ನಮ್ಮ ಗೃಹ ಮಂತ್ರಿಗಳಾದಂತ ಪರಮೇಶ್ವರ್ ಅವರು ಕಾರಣಾಂತರದಿಂದ ಈ ಕಾರ್ಯಕ್ರಮಕ್ಕೆ ಬರ್ತಿಲ್ಲ. ಅವರ ಸ್ಥಾನವನ್ನ ನಮ್ಮ ಮಲ್ಲೆಪುರಂ ಜಿ ವೆಂಕಟೇಶ್ ರವರು ಈ ಕಾರ್ಯಕ್ರಮದ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಒಂದು ನನಗೆ ನೆನಪಾಗ್ತಿದೆ, 1993ರಲ್ಲಿ ನಾನು ಇಂಡಿಯನ್ ಚಿತ್ರ ಪ್ರಾರಂಭ ಮಾಡಿದೆ. ನಾನು ಮ್ಯೂಸಿಕ್ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್. 31 ವರ್ಷಗಳ ಹಿಂದೆ. ಆಗ ವೀರಪ್ಪ ಮೊಯ್ಲಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ರು, ಅವರೇ ಉದ್ಘಾಟನೆ ಮಾಡಿದ್ರು. ಆ ಚಿತ್ರದಲ್ಲೂ ಸಹ ಇಂಡಿಯನ್ ಎಂಬ ಒಂದು ಗೀತೆಯನ್ನ ನಾನು ಸಿನಿಮಾಗೆಲ್ಲ ಬರ್ದೋನಲ್ಲ ಮದನ್ ಪಟೇಲ್ರೆ, ನಾನೆಲ್ಲ ಕಾವ್ಯಗಳನ್ನ ಮತ್ತೆ ಕವಿತೆಗಳನ್ನ ರಚನೆ ಮಾಡೋದು. ಇಲ್ಲ ಸರ್, ನೀವು ತುಂಬಾ ಚೆನ್ನಾಗಿ ಬರೀತೀರಿ, ನೀವು ಬರೀಲೇಬೇಕು ಅಂತ ಹೇಳಿ ಕವಿಗಳಿಗೆ ನಾನು ತುಂಬಾ ರಿಕ್ವೆಸ್ಟ್ ಮಾಡಿ 31 ವರ್ಷಗಳ ಹಿಂದೆ ಇಂಡಿಯನ್ ಎಂಬ ಒಂದು ಹಾಡನ್ನ ಬರ್ಸಿದ್ದೆ. ಬಹುಶಃ ನೀವು ಈಗ್ಲೂ ನೋಡಿದ್ರು ಇಂಡಿಯನ್ ಗೀತೆ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದ್ದಂತ ಗೀತೆ. 31 ವರ್ಷಗಳ ನಂತರ, ಅಂದ್ರೆ ಇತ್ತೀಚೆಗೆ ಅವರು ನಿಧನರಾಗೋ ಮುಂಚೆ ಕೊನೆಯ ಹಾಡು ಈ ಉತ್ತರ ದಿಕ್ಕಿಗೆ ರಾಣಿಯೊಬ್ಬಳು. ಈ ಹಾಡಿನಲ್ಲಿ ಈ ಚಿತ್ರದ ಒಂದು ವಿಶೇಷವಾಗಿ ಕಥೆ, ಒಂದು ಪುಟ್ಟ ಕಥೆನೇ ಈ ಹಾಡಿನಲ್ಲಿ ಬಂದಿದೆ ಅಂತ ನಾನು ತಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಯಮಾಡಿ ಮಲ್ಲೆಜಿ ವೆಂಕಟೇಶ್ ವೇದಿಕೆ ಮೇಲೆ ಬರ್ಬೇಕು. ಹಾಗೆ ದಿನಕರ್ ಅವರು ಹಿರಿಯ ದಯಮಾಡಿ ವೇದಿಕೆ ಬನ್ನಿ. ಹಾಗೆ ಈಗ ತಾನೇ ಆಗಮಿಸಿದ್ದಾರೆ ನನ್ನ ಡಾಕ್ಟರ್ ಮದನ್ ಪಟೇಲ್ ಅವರೇ, ಶ್ರೀ ದಿನಕರ್ ಅವರೇ, ತೇಜಸ್ವಿನಿ ಗೌಡ ಮತ್ತು ಇಲ್ಲಿ ನೆರೆದಿರುವಂತಹ ಎಲ್ಲ ಚಲನಚಿತ್ರದ ಅಭಿಮಾನಿಗಳೇ ಮತ್ತು ನಮ್ಮ ಮದನ್ ಪಟೇಲ್ ಅವರ ಅಭಿಮಾನಿಗಳಿದ್ದೇವೆ ಮತ್ತು ಮಾಧ್ಯಮದ ಮಿತ್ರರೇ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಟೀಸರ್ ಅನ್ನು ಬಿಡುಗಡೆ ಮಾಡಿದ್ರೆ ತುಂಬಾ ಸಂತೋಷ ಆಗ್ತಾ ಇತ್ತು. ಆ ಅವಕಾಶವನ್ನ ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ
ಡಾಕ್ಟರ್ ಮದನ್ ಪಟೇಲ್ ಅವರನ್ನು ಮೊದಲು ಅಭಿನಂದಿಸ್ತೇನೆ. ತಮಟೆ ನನಗೆ ಬಹಳ ಇಷ್ಟವಾದ ಚಲನಚಿತ್ರ. ದಲಿತ ಸಂಸ್ಕೃತಿಯ ಒಂದು ಪ್ರತೀಕ ತಮಟೆ. ಆ ಸಂಸ್ಕೃತಿಯ ಅಸ್ಮಿತೆಯನ್ನ ಗುರುತಿಸುವ ಹಿನ್ನೆಲೆಯಲ್ಲಿ ಈ ತಮಟೆ ಚಿತ್ರಗಳಿದೆ ಮತ್ತು ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹಾಡುಗಳಿವೆ. ಈ ಚಿತ್ರ ಮತ್ತು ಹಾಡು ಒಂದಕ್ಕೊಂದು ಸಂಬಂಧ ಇರೋದು. ಮತ್ತು ನಮ್ಮಲ್ಲಿ ಈ ಮೇಲ್ವರ್ಗ ಮತ್ತು ಕೆಳವರ್ಗ ಅಥವಾ ತಳವರ್ಗ ಅನ್ನುವ ಈ ಪರಿಕಲ್ಪನೆಗಳು ಸಮಾಜದಲ್ಲಿ ಇವೆ. ಇವೆರಡರ ನಡುವೆ ಭೂಮಿ ಮತ್ತು ಆಕಾಶದ ಅಂತರ ಇದೆ, ನಿಜ. ಆದ್ರೆ ಇಡೀ ತಮಟೆಯ ಚಿತ್ರದಲ್ಲಿ ಮತ್ತು ಆ ಹಾಡಿನಲ್ಲಿ ಆಕಾಶ ಮತ್ತು ಭೂಮಿಯನ್ನು ಒಂದು ಮಾಡಬೇಕು ಅನ್ನುವ ಹಿನ್ನೆಲೆ ಬಹಳ ಪ್ರಧಾನವಾದ ಮುಖ್ಯ ಧ್ವನಿಯಾಗಿ ಬಂದಿದೆ. ಹಾಗಾಗಿ ನನಗೆ ಈ ಹಾಡು, ಆ ಹಾಡಿನ ಹಿನ್ನೆಲೆ, ಆ ಹಾಡಿಗೆ ಅವರು ಬಳಸಿರುವ ಹೊರಾಂಗಣ ಚಿತ್ರಣ, ಸಹಜವಾಗಿ ಇರುವ ಚಿತ್ರಣ ಮತ್ತು ನಾಯಕ ಮತ್ತು ನಾಯಕಿ ಅವರಿಬ್ಬರ ಸಹಜವಾದ ಅಭಿನಯ ಆ ಹಾಡಿಗೆ ಪೂರಕವಾಗಿ ನಿಂತಿದೆ. ಯಾವುದೇ ಒಂದು ಹಾಡನ್ನ ಒಬ್ಬ ಪ್ಲೇಬ್ಯಾಕ್ ಸಿಂಗರ್, ಹಿನ್ನೆಲೆ ಗಾಯಕ ಹಾಡ್ತಾ ಇದ್ರೆ ಅದಕ್ಕೆ ಅನುಗುಣವಾಗಿ ಇಡೀ ಪಾತ್ರ ಅಭಿನಯದ ಮೂಲಕ ಅದು ಅಭಿನೀತವಾಗುತ್ತೆ. ಈ ಅಭಿನಯದಿಂದ ಆಗೋದಿಕ್ಕೆ ಮುಖ್ಯ ಕಾರಣ ಯಾವುದು ಅಂದ್ರೆ 3 ಸಂಗತಿಗಳು. ಒಂದು ಆಂಗಿಕವಾದ್ದು. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನ, ಥ್ಯಾಂಕ್ ಯು ಹೇಳ್ತಾ, ಏನ್ ಹೇಳ್ಬೇಕಂದ್ರೆ ನಾನು ಅರ್ಧದಲ್ಲಿ ಬಂದೆ. ಬಟ್ ಆದ್ರೆ ನಾನು ಇವ್ರ ಜೊತೆ ಸಿನಿಮಾ ಮಾಡಿರೋದ್ರಿಂದ ಒಂದು ಸರಳ ಸಜ್ಜನ ವ್ಯಕ್ತಿ ಅಂತ ಹೇಳ್ಬೋದು. ಮದನ್ ಸರ್ ಅಂದ ತಕ್ಷಣ ಸ್ವಲ್ಪ ನನಗ್ ಭಯ ಆಯ್ತು. ತುಂಬಾ ಸೀನಿಯರು, ಮತ್ತೆ ಹೇಗೆ ಏನು ಅಂತ. ತುಂಬಾ ಸರಳವಾಗಿರ್ತಾರೆ. ಹೇಳ್ಬೇಕು ಅಂದ್ರೆ ಮಗು ತರ ಇರ್ತಾರೆ ಅಂತ ಅನ್ಕೋಬಹುದು. ಯಾರ್ ಮಗು ತರ ಇರ್ತಾರೋ ಅವ್ರ ಜೊತೆ. ಸೊ ಅಷ್ಟು ನೀಟಾಗಿ ಡೈರೆಕ್ಷನ್ ಮುಗಿಸಿದ್ರು ನನ್ನ ಒಂದು ಸಿನಿಮಾ. ಈ ಸಿನಿಮಾದಲ್ಲೂ ನಾನು ಬಂದು ಆಲ್ಮೋಸ್ಟ್ ಅರ್ಧದಲ್ಲಿ ನಾನು ನೋಡ್ದೆ. ಆದ್ರೂ ನನಗೆ ಅರ್ಥ ಆಗಿದ್ದೇನಪ್ಪಾ ಅಂತಂದ್ರೆ, ಯಾವಾಗ್ಲೂ ನಾವು ರಾಜಕೀಯ ಅಥವಾ ಅದು ಸಾಮಾಜಿಕ ಅಥವಾ ಯಾವುದೇ ಒಂದು ವಿಷಯ ತಗೊಂಡ್ರು, ನಾವ್ ಎಲ್ಲಿ ಭಾರತ ಇಂದಿದೆ ಅಂತಂದ್ರೆ ಜಾತಿಲಿ. ಯಾವಾಗ ಈ ಜಾತಿ ಧರ್ಮ ಅನ್ನೋದು ಸಂಪೂರ್ಣ ಇಲ್ದಂಗಾಗುತ್ತೋ ಅವಾಗಷ್ಟೇ ನಮ್ಮ ಭಾರತದಲ್ಲಿ ಪ್ರತಿಯೊಬ್ರು ನಾವು ನಮ್ಮನ್ನ ನೋಡ್ಕೊಳ್ಳೋದಕ್ಕೆ ಸಾಧ್ಯ. ಇಲ್ಲಿ ಯಾವುದೇ ಜಾತಿ ಧರ್ಮದಿಂದ ಐಡೆಂಟಿಫಿಕೇಶನ್ ಮಾಡೋ ಬದ್ಲು ಒಬ್ಬ ಮನುಷ್ಯತ್ವದಿಂದ ಯಾವಾಗ ನಾವು ಐಡೆಂಟಿಫಿಕೇಶನ್ ಮಾಡ್ತೀವೋ ಅವಾಗಷ್ಟೇ ನಾವು ಮುಂದಿರ್ತೀವಿ, ನಮ್ ಭಾರತನು ಮುಂದಿರುತ್ತೆ. ಅಂತಹ ಒಂದು ಕಳಕಳಿಯ ಒಂದು ಸಂದೇಶವನ್ನ ನೀಡುವಂತಹ ಸಿನಿಮಾ ಈ ತಮಟೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಎಲ್ಲರ ಅಭಿನಯವು ಸಹಜವಾಗಿದೆ. ಹಾಗೆ ಒಂದು ಕಾದಂಬರ ಆಧಾರಿತ ಒಂದು ಸಾಹಿತ್ಯವನ್ನ, ಒಂದು ಸಂಗೀತವನ್ನಾಗಿ ಮಾಡಿರ್ತಕ್ಕಂತಹ ಈ ತಮಟೆ ಸಿನಿಮಾಕ್ಕೆ ನಾನು ಅಭಿನಂದನೆಗಳನ್ನ ತಿಳಿಸ್ತಾ, ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ಈ ವೇದಿಕೆಯನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಂತಹ ನಮ್ಮ ಮದನ್ ಪಟೇಲ್ ಸರ್ಗೆ ನನ್ನ ಮನಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇನೆ. ನಿಮಗೆ ಒಳ್ಳೇದಾಗ್ಲಿ. ತಮಟೆ ಸಿನಿಮಾ ಕೇವಲ OTT ಅಲ್ಲ, ಚಿತ್ರ ಮಂದಿರಗಳಲ್ಲೂ ನೋಡಂಗಾಗ್ಲಿ, ಪ್ರತಿಯೊಬ್ರು ಈ ಸಿನಿಮಾನ ನೋಡಂಗಾಗ್ಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಂತ ಹಿರಿಯರಾದಂತ ಮಲೆಪುರಂ ಜಿ ವೆಂಕಟೇಶ್ ಅವರಿಗೂ ಹಾಗೂ ಹಿರಿಯ ನಿರ್ಮಾಪಕರಾದಂತ ದಿನಕರ್ ಅವರಿಗೂ, ಕನ್ನಡದ ಪ್ರತಿಭಾವಂತ ನಟಿಯಾದಂತ ತೇಜಸ್ವಿನಿ ಗೌಡರವರಿಗೂ ನನ್ನ ಹೃದಯಪೂರ್ವಕ ವಂದನೆ. ಕಾರಣಾಂತರದಿಂದ ಹಲವಾರು ನಮ್ಮ ಕಲಾವಿದರು ಈಗ ಬಹುಶಃ ಕನ್ನಡ ಚಲನಚಿತ್ರ 60-70% ದುಬೈನಲ್ಲೇ ಇದ್ದಾರೆ ಈ ರಾಜಕೀಯಕ್ಕಾಗಿ. ಕೆಲವರು ಬಂದಿಲ್ಲ. ಅವರೆಲ್ಲರೂ ಫೋನಿನ ಮೂಲಕ ತಮ್ಮ ಕ್ಷಮೆಯನ್ನ ಕೋರಿ ತಮಗೆ ನಮನಗಳನ್ನ ಸಲ್ಲಿಸಿದ್ದಾರೆ. ಇವತ್ತು ನಾನು ಮಾತಾಡಬಾರ್ದು ಅಂತಿದ್ದೆ, ಬಟ್ ದಿನಕರ್ ಅವರು OTT ಬಗ್ಗೆ ಮತ್ತೆ ಕನ್ನಡ ಚಲನಚಿತ್ರದ ಇಂದಿನ ಪರಿಸ್ಥಿತಿ ಬಗ್ಗೆ ಹೇಳಿದ್ರು. ಹಾಗಾಗಿ ನಾನು ಒಬ್ಬ ಹಿರಿಯ 31 ವರ್ಷಗಳ ಹಿಂದೆ ನಾನು ಸಿನಿಮಾ ನಿರ್ಮಾಪಕನಾಗಿ ಬಂದವನು. ಸುಮಾರು ಇಂಡಿಯನ್, ಮಹಾಚಿತ್ತೂರ, ಆಂಧ್ರ ಹೆಂಡತಿ, ಪೊಲೀಸ್ ಆಫೀಸರ್, ಓಕೆ ಸಾರ್ ಓಕೆ, ಸತ್ಯಾನಂದ, ಹೀಗೂ ಉಂಟೆ, ಹೀಗೆ ಸಾಲು ಸಿನಿಮಾಗಳನ್ನ ತಗೊಂಡು ಬಂದವ್ರು. ಇನ್ನೂ ಬದುಕಿದ್ದೀನಿ ಕನ್ನಡ ಸಿನಿಮಾ ರಂಗದಲ್ಲಿ ಅಂದ್ರೆ ಇಷ್ಟೊಂದು ಸಿನಿಮಾ ನಿರ್ಮಾಣ ಮಾಡಿ. ಇವತ್ತು ಯಾರೋ ಬರ್ತಾರೆ, ಒಂದ್ ಸಿನಿಮಾ ಮಾಡ್ತಾರೆ, ಮತ್ತೆ ಕಾಣೋದಿಲ್ಲ. ಇದರ ಸಂಪೂರ್ಣ ಆಳವಾಗಿ ಅಧ್ಯಯನ ಮಾಡಿದಾಗ ನಾನು ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವ್ರಿಗೆ ಒಂದು ಪತ್ರನೂ ಬರೆದು ಅವ್ರ ಕೈಯಲ್ಲೂ ಕೊಟ್ಟು ಹೇಳಿದೆ, ಸರ್ ಏನಾದ್ರೂ ಈ ಚಲನಚಿತ್ರ ರಂಗಕ್ಕೆ ತಾವು ಒಂದು ಕೊಡುಗೆಯನ್ನ ಕೊಡಿ, ತಾವು ಬಹುದೊಡ್ಡ ಕಲಾ ಪ್ರೇಮಿಗಳು ತಾವು ಅಂತ ಹೇಳಿದೆ ಅವ್ರಿಗೆ.
ಆಗ ಅವರು ನೀವೆಲ್ಲ ಮಾಡ್ಕೊಡಿ, ನಾನು ಅದ್ರ ಬಗ್ಗೆ ಅಧ್ಯಯನ ಮಾಡ್ತೀನಿ. ಮೊದಲು ನೀವು ಮೈಸೂರ್ ಹತ್ರ ಹೋಗಿ ನೀವು ಚಲನಚಿತ್ರ ಏನು ಫಿಲ್ಮ್ ಸಿಟಿ ಮಾಡ್ತಿದ್ರಿ, ಅದನ್ನ ದಯಮಾಡಿ ಡ್ರಾಪ್ ಮಾಡ್ಬಿಡಿ. ಯಾಕಂದ್ರೆ ಈಗಾಗಲೇ ಮದ್ರಾಸ್ ಫಿಲ್ಮ್ ಸಿಟಿ, ಪ್ರಯಾಗ್ ಫಿಲ್ಮ್ ಸಿಟಿ ಇನ್ ಕೋಲ್ಕತಾ, ಮುಂಬೈ ಫಿಲ್ಮ್ ಸಿಟಿ ಎಲ್ಲವೂ ಯಾವುದು ನಡೀತಾ ಇಲ್ಲ. ಈಗಿನ ಸಂದರ್ಭದಲ್ಲಿ ನಾವು 21ನೇ ಶತಮಾನದಲ್ಲಿದ್ದೇವೆ. ಈಗ ಬೇಕಾಗಿರೋದು, ಈಗ ಡಿಜಿಟಲ್ ಮಾಧ್ಯಮದಲ್ಲಿ ಕುಳಿತಲ್ಲೇನೆ ಗ್ರೀನ್ ಮ್ಯಾಟ್ ಅಲ್ಲಿ ಸ್ವರ್ಗವನ್ನೇ ನಾವು ತೋರಿಸ್ಬರ್ತದ ಕಾಲ ಇದೆ. ಹಾಗಾಗಿ ನಮಗ್ ಬೇಕಾಗಿರೋದು 10 ರೂಪಾಯಿಗೆ ಒಬ್ಬ ಸಿನಿಮಾ ನಿರ್ಮಾಣ ಮಾಡಿದ್ರೆ 10 ರೂಪಾಯಿ 50 ಪೈಸಕ್ಕಾದ್ರೂ ಯಾರೋ ಒಬ್ಬ ತಗೊಳ್ಳೋಂಥದ್ದು ಆಗ್ಬೇಕು. ಅದು ಮಾರ್ಕೆಟಿಂಗ್ ಆಗ್ಬೇಕು. ಮತ್ತೆ ಎಲ್ರು ಕಡಿಮೆ ದರದಲ್ಲಿ ಬಂದು ಕುಳಿತು ಸಿನಿಮಾವನ್ನ ನೋಡಿ ಅದನ್ನ ಎಂಜಾಯ್ ಮಾಡೋಂಥದ್ದು ಆಗ್ಬೇಕು. ಆದ್ರೆ ಚಲನಚಿತ್ರ ಮಂದಿರಗಳೆಲ್ಲ ಸಿಂಗಲ್ ಸ್ಕ್ರೀನಿಂಗ್ ಎಲ್ಲ ಇವತ್ತು ಮುಚ್ತಾ ಇದಾರೆ. ಬಹುಶಃ ಬಹಳಷ್ಟು ಮುಚ್ಚೋಗಿದ್ದಾರೆ. ನಮ್ಮ ಪ್ರಸಾದ್ ಇಲ್ಲಿ ಕುಂತಿದ್ದಾರೆ, ಅವ್ರನ್ನ ಕರೆಸಿದ್ರೆ ಅವ್ರು ಹೇಳ್ತಿದ್ರು, ನವರತ್ನ ಪ್ರಸಾದ್ ಅವರು ಬಹಳ ನನ್ನ ಜೊತೆ ಹೆಚ್ಚು ಕಮ್ಮಿ 3 ದಶಕದಿಂದ ಅವರು ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ. ನಮ್ಮ ಸಿನಿಮಾನ ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಯಾವ ಪರಿಸ್ಥಿತಿನಲ್ಲಿ ಒಂದು ಕನ್ನಡ ಚಲನಚಿತ್ರರಂಗ ಇದೆ ಅನ್ನೋದನ್ನ ನಾವು ಅರ್ಥಕೊಳ್ಬೇಕಾಗಿದೆ. ಈಗ ಬಹಳ ಮುಖ್ಯವಾಗಿ ಕನ್ನಡ ಚಲನಚಿತ್ರರಂಗಕ್ಕೆ ಬೇಕಾಗಿರೋದು, ಪ್ರತಿಯೊಂದು ತಾಲೂಕಿನ ಅಥವಾ ಪ್ರತಿಯೊಂದು ಊರಿನ ಬಸ್ ಸ್ಟ್ಯಾಂಡ್ ಮೇಲೆ ಒಂದು ಸಣ್ಣ ಸಣ್ಣ ಥಿಯೇಟರ್ಗಳನ್ನ ಕಟ್ಟಿದ್ರೆ, ಒಂದು 50 ರೂಪಾಯಿ 100 ರೂಪಾಯಿ ಟಿಕೆಟ್ ಇಟ್ಟರೆ ಅಲ್ಲಿನ ಜನಕ್ಕೆ ಬಂದು ಅವ್ರಿಗೆ OTT ಅಂತೂ ಯಾರು ನೋಡಲ್ಲ. ಬಹಳ ಜನ OTT ಅಂತಾರೆ. ಇವತ್ತು ಬೆಂಗಳೂರಿನಲ್ಲಿ ಅತಿ ಹೆಚ್ಚು OTT ಸಬ್ಸ್ಕ್ರೈಬರ್ಸ್ ಇದ್ರು ಸಹ ಅವ್ರು ಯಾರು ಕನ್ನಡ ನೋಡ್ತಾ ಇಲ್ಲ, ಬೇರೆ ಭಾಷೆ ನೋಡ್ತಾ ಇದ್ದಾರೆ. ಇದನ್ನು ಬಹಳ ನೋವಿನ ಸಂಗತಿ. ಕನ್ನಡದೇ ಆದಂತ ಒಂದು OTT ಬರಬೇಕು ಅನ್ನಂತ ಒಂದು ಇದ್ರೂನು ಆ OTT ಪ್ಲಾಟ್ಫಾರ್ಮ್ ನ ಡೌನ್ಲೋಡ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ನೋಡಂತದ್ದು ಎಲ್ಲಿಗೆ ಆಗ್ತದೆ ಅನ್ನೋದನ್ನು ನನಗೂ ಅರ್ಥ ಆಗ್ತಿಲ್ಲ. ಇದೆಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಏನು ನಮ್ದು 240ಕ್ಕೂ ಹೆಚ್ಚು ಕರ್ನಾಟಕದಲ್ಲಿ ಇದಿದೆ, ಏನು ಮುಖ್ಯವಾದಂತ ನಗರಗಳಿದೆ. ಅಲ್ಲೆಲ್ಲ ಒಂದ್ 2 ಥಿಯೇಟರ್ ಕಟ್ಟಿದ್ರೆ ಒಂದು 500 ಥಿಯೇಟರ್ ಆಗುತ್ತೆ, 100-150 ಸೀಟ್. ಅಲ್ಲಿ ಜನಕ್ಕೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕೇ ಬೇಕು. ಅವ್ರು ಖಂಡಿತವಾಗಿ ನೋಡ್ತಾರೆ. ಇವತ್ತು ಬೆಂಗಳೂರಿನಲ್ಲಿ ಎಷ್ಟೊಂದು ಮಾಲ್ಗಳಾಗಿದೆ. ನೀವು ಯಾವ್ದಾರ ಮಾಲ್ ನಲ್ಲಿ ಹೋಗಿ ಬೆಳಿಗ್ಗೆ ಶೋನಲ್ಲಿ ಜನವೇ ಇರೋದಿಲ್ಲ. ಯಾಕಂದ್ರೆ ಮಾಲ್ ಅಂದ್ರೆ ಬರೋದೇ ಮಧ್ಯಾಹ್ನದ ಮೇಲೆ, ಸಂಜೆ ಮೇಲೆ. ಇಂಥದನ್ನೆಲ್ಲ ಗಮನಿಸಿದಾಗ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ ಮತ್ತು ಈಗಿರುವಂತಹ ಮುಖ್ಯ ಕಾರ್ಯದರ್ಶಿಗಳು ಕಾವೇರಿ ಅವರನ್ನು ಭೇಟಿ ಮಾಡಿ ಅವ್ರು ಕೊಟ್ಟಿದ್ದೇನೆ, ವಿವರಿಸಿದ್ದೇನೆ. ನಮಗ್ ಬೇಕಾಗಿರೋದು ಕನ್ನಡ ಚಲನಚಿತ್ರಕ್ಕೆ ಒಂದು ಸಣ್ಣ ಸಣ್ಣ ಥಿಯೇಟರ್ ಗಳನ್ನ ಮಾಡೋದ್ರ ಮೂಲಕ ಎಲ್ಲ ನಿರ್ಮಾಪಕರಿಗೆ ಈಸಿಯಾಗಿ ಥಿಯೇಟರ್ ಸಿಕ್ಕಿ ಅದ್ರ ಮೂಲಕ ಜನರಿಗೆ ತಲುಪಿಸಿ, ಅದರಿಂದ ಒಂದಷ್ಟು ಹಣ ಬಂದ್ರೆ ಅವ್ರು ಮತ್ತೊಂದು ಸಿನಿಮಾ ಮಾಡೋದಕ್ಕೆ ಅವಕಾಶ ಆಗುತ್ತೆ. ದಯಮಾಡಿ ಅದನ್ನು ಮಾಡಿ. ಅದರ ಮೂಲಕ ಕನ್ನಡ ಚಲನಚಿತ್ರ ಒಂದು ಪ್ರತಿಯೊಂದು, ನಾನು ಇದ್ರಲ್ಲೂ ಹೇಳ್ತಾ ಇರ್ತೀನಿ, ಚಲನಚಿತ್ರ ರಂಗ ಮೋಸ್ಟ್ ಅನ್ಆರ್ಗನೈಸ್ಡ್ ಬಿಗ್ಗೆಸ್ಟ್ ಇಂಡಸ್ಟ್ರಿ ಅಂತ, ಬಹುದೊಡ್ಡ ಇಂಡಸ್ಟ್ರಿ. ಆದ್ರೆ ಅದು ಎಲ್ಲೂ ಆರ್ಗನೈಸ್ ಆಗ್ಲೇ ಇಲ್ಲ, ಇಲ್ಲಿವರೆಗೂ ಆಗೋ ಪ್ರಯತ್ನನೂ ಆಗ್ಲಿಲ್ಲ. ನಮಗೆ ಇಲ್ಲೇ ಹೆಸರುಗಡದ ಹತ್ರ 106 ಎಕರೆ ಕೊಟ್ಟಂತ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಏನೋ ನಮ್ಮ ಹಿರಿಯ ನಾಯಕ ನಟರುಗಳಾಗ್ಲಿ, ನಮ್ಮ ಚಲನಚಿತ್ರರಂಗ ಅಲ್ಲಿ ಫಿಲ್ಮ್ ಸಿಟಿ ಮಾಡುವಂತ ಪ್ರಯತ್ನ ಮಾಡ್ಲಿಲ್ಲ. ಇವತ್ತಾಗಿದ್ದಿದ್ರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಹಳ ಹತ್ತಿರದಲ್ಲಿ ಇರ್ತಿತ್ತು, ಬೆಂಗಳೂರು ನಗರದಲ್ಲಿ ಹತ್ತಿರದಲ್ಲಿ ಇರ್ತಿತ್ತು. ಹಾಗೆ ಅಲ್ಲೇ ಎಲ್ಲರೂ ಈಗ ಶಿವರಾಮ್ ಕಾರಂತ್ ಬಡಾವಣೆ ಆಗ್ತಿರುವಂತ ಜಾಗದಲ್ಲಿ ಅಲ್ಲೇ ಎಲ್ಲಾದ್ರೂ ಒಂದು ಕಲಾವಿದರಿಗೋಸ್ಕರ ಒಂದು ಒಳ್ಳೆ ಬಡಾವಣೆ ನಿರ್ಮಾಣ ಮಾಡಿ ಅವರೆಲ್ರಿಗೂ ಒಂದು ಅವಕಾಶ ಆಗುವಂತದ್ದಾಗಿದ್ದಿದ್ರೆ ಬಹುದೊಡ್ಡ ಸಹಾಯ ಆಗ್ತಿತ್ತು ಅಂತ ನಾನು ಭಾವಿಸ್ತಾ ಈ ವೇದಿಕೆಯಲ್ಲಿ ನಾನು ಇಂಥ ವಿಷಯಗಳನ್ನ ಹಂಚ್ಕೊಂಡಿದ್ದೀನಿ. ಯಾಕಂದ್ರೆ ಇವತ್ತು ಕನ್ನಡ ಚಲನಚಿತ್ರವು ಅಳಿವು ಉಳಿವಿಗೆ ನೀವು ಸಹಕಾರ ಕೊಡ್ತಿದ್ರಿ ಪತ್ರಕರ್ತರ ಮಾತಿತ್ತು. ತಾವು ಇಂಥ ವಿಷಯಗಳನ್ನ ಹೆಚ್ಚೆಚ್ಚು ಪ್ರಚಾರ ಪಡಿಸಿ ಕರ್ನಾಟಕ ಸರ್ಕಾರಕ್ಕೂ ಸಹ ಕಣ್ ತೆರೆಸುವಂತ ಕಾರ್ಯಕ್ರಮ ಆಗಿ ಸುಮಾರು ಒಂದು 500-600 ಸಣ್ಣ ಸಣ್ಣ ಚಿತ್ರಮಂದಿರಗಳಾದ್ರೆ ಒಂದು ಸಿನಿಮಾ ನಿರ್ಮಾಣ ಮಾಡಿದಂತವ್ರಿಗೆ ಒಂದು 250 ಥಿಯೇಟರ್ ಬಿಡುಗಡೆ ಆಯ್ತಪ್ಪ ಅಂದ್ರೆ ಒಂದು ವಾರದಲ್ಲಿ ಆ ಥಿಯೇಟರ್ 10,000 ಬರ್ಲಿ, ಅವ್ರಿಗೊಂದು 25 ಲಕ್ಷ ಆದ್ರೂ ವಾಪಸ್ ಬರುತ್ತೆ. ಮತ್ತೆ ಒಂದು ಸಬ್ಸಿಡಿ ಅಂತ ಒಂದು 10-15 ಲಕ್ಷ ಬಂದ್ರೆ ಎಲ್ರು ಉಳ್ಕೊಳ್ತಾರೆ. ಒಬ್ಬ ಸಿನಿಮಾ ನಿರ್ಮಾಣ ಮಾಡೋನು ನಾನು ಕಂಡಿದ್ದೇನೆ. 1970-80 ದಶಕದಿಂದ ನಂದು ಗಾಂಧಿನಗರದಲ್ಲಿ ಆಫೀಸ್ ಇತ್ತು, ಎಲ್ರಿಗೂ ಗೊತ್ತು. ಚಿತ್ರ ನಿರ್ಮಾಪಕ ಎಲ್ಲಾ ಮಾಡಿದ ನಂತರ ಆ ಚಿತ್ರದಲ್ಲಿ ನಟಿಸಿದವರಾಗ್ಲಿ ತಂತ್ರಜ್ಞರಾಗ್ಲಿ ಮುಗಿದೋಗ್ತದೆ. ಪಾಪ ಚಿತ್ರ ನಿರ್ಮಾಪಕ ಒಬ್ಬನೇ ಫುಟ್ಪಾತ್ ಮೇಲೆ ಬಂದು ನಿಂತಿರ್ತಾರೆ, ಅಲ್ಲೆಲ್ಲೋ ಹೆಂಗೋ ಮಾಡಿ ಸಿನಿಮಾನ ಬಿಡುಗಡೆ ಮಾಡ್ಬೇಕಪ್ಪ ಅಂತೇಳಿ. ಇಂಥದನ್ನೆಲ್ಲ ಕಂಡವ್ರು ನಾನು. ಹಾಗಾಗಿ ನಾನು ತಮ್ಮ ಮೂಲಕ ದಯಮಾಡಿ ಈ ಕನ್ನಡ ಚಲನಚಿತ್ರಕ್ಕೆ ಏನಾದ್ರು ತಮಟೆ ಚಿತ್ರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ, ಅದನ್ನ ನಾವು ಬಿಡುಗಡೆ ಮಾಡ್ತಿದ್ವಿ. ಸುಮಾರು ನಮ್ಮ
ನವರತ್ನ ಪ್ರಸಾದ್ ಅವರು ಹೇಳಿದ್ರು, ನಾನೊಂದು 50 ಥಿಯೇಟರ್ ಅಲ್ಲಿ ಮಾಡ್ತಾ ಇದ್ದೀನಿ. 50 ಥಿಯೇಟರ್ ಅಲ್ಲಿ ಅದು ಬಿಡುಗಡೆ ಆಗಿ ಜನ ನೋಡಿದ್ರೆ ಖಂಡಿತವಾಗಿ ನಾವು ಏನ್ ಹಾಕಿರೋ ಹಣ ಬಂದ್ರೆ ನಾವು ಇಮಿಡಿಯೇಟ್ ಆಗಿ ಅದ್ರ ಭಾಗ 2 ಅಥವಾ ಮತ್ತೊಂದು ಸಿನಿಮಾನು, ಈಗಾಗಲೇ ಇನ್ನೊಂದು ಸಿನಿಮಾ ಮಾಡಿದ್ದೀನಿ, ಅದ್ರ ಬಗ್ಗೆ ಇದ್ರಲ್ಲಿ ನಾನು ಹೇಳ್ತೀನಿ. ನಿರಂತರವಾಗಿ ಮಾಡ್ತಾ ಇದ್ವಿ. ಕರೋನಾ ಬಂದ ಕಾರಣ 3-4 ವರ್ಷ ನಾವೆಲ್ಲ ತಟಸ್ಥರಾಗಿದ್ದು. ಇವತ್ತು ಭಯ ಆಗತ್ತೆ ನಮ್ಮಂತ ಹಿರಿಯ ನಿರ್ಮಾಪಕರಿಗೆ ಸಿನಿಮಾ ಮಾಡೋದಕ್ಕೆ ನಿಜವಾಗ್ಲೂ ಭಯ ಬರ್ತಾ ಇದೆ. ಓಪನ್ ಆಗಿ ಮಾತಾಡ್ಬೇಕು ನಾವು, ಯಾಕಂದ್ರೆ ಇಲ್ಲಿ ಹೆಚ್ಚು ಪತ್ರಕರ್ತರಿದ್ದೀವಿ. ಸಿನಿಮಾ ನಿರ್ಮಾಣ ಮಾಡುವಂಥದ್ದು ಬಹಳಷ್ಟು ಜನಕ್ಕೆ ಇಲ್ಲಿ ಆಗುವಂತ ನೋವು ನಲಿವುಗಳನ್ನ ಕಳೆದ 2 ವರ್ಷಗಳಲ್ಲಿ ಯಾರ್ಯಾರು ಸಿನಿಮಾ ಬಿಡುಗಡೆ ಮಾಡಿದ್ರೆ ಈ ಡಿಸೆಂಬರ್ ಆದ ತಕ್ಷಣ ಜನವರಿನಲ್ಲಿ ಆ ಎಲ್ಲಾ ನಿರ್ಮಾಪಕರುಗಳನ್ನ ಕರೆಸಿ ಒಂದು ಮೀಟಿಂಗ್ ಮಾಡಿ ಅವ್ರು ಅನುಭವಿಸಿದಂತ ನೋವುಗಳನ್ನ ನಾವು ಕೇಳಿ ನೇರವಾಗಿ ಮುಖ್ಯಮಂತ್ರಿಗಳ ಜೊತೆ ಒಂದು ಸಮಯವನ್ನ ಫಿಕ್ಸ್ ಮಾಡಿ ಎಂತೆಂತ ನೋವುಗಳನ್ನು ಅನುಭವಿಸಿದರೆ ನಿರ್ಮಾಪಕರು ಬಿಡುಗಡೆ ಮಾಡೋದಕ್ಕೆ ಹೆಂಗ್ ಅನ್ಯಾಯ ಆಗಿದೆ, ಗಾಂಧಿನಗರದಲ್ಲಿ ಯಾವ ರೀತಿನಲ್ಲಿ ಮೋಸ ಹೋಗಿದ್ದಾರೆ, ಯಾರಿಂದ ಮೋಸ ಹೋಗಿದ್ದಾರೆ, ಮತ್ತೆ ಸಿನಿಮಾ ನಿರ್ಮಾಣದ ಹಂತದಲ್ಲಿ ಏನಾಗಿದೆ, ಬಿಡುಗಡೆ ಹಂತದಲ್ಲಿ ಏನಾಗಿದೆ, ಇದನ್ನೆಲ್ಲ ಒಂದು ಮುಕ್ತವಾಗಿ ಚರ್ಚೆ ಮಾಡಬೇಕು. ಇದನ್ನ ಮಾಡೋದಕ್ಕೆ ಬೇಕಾದಂತ ನಮ್ಮ ಚಲನಚಿತ್ರ ಮಂಡಳಿಗಳು ಈಗ 5-6 ಮಂಡಳಿನೋ 10 ಮಂಡಳಿಗಳಾಗೋಗಿದೆ. ಎಲ್ಲರೂ ಸೇರಿ ಏನಾದ್ರು ಒಂದು ಮಾಡ್ಬೇಕನ್ನಂತ ಒಂದು ಮಾಡ್ಬೇಕು. ಬಹಳಷ್ಟು ಜನ ಯುವ ನಿರ್ದೇಶಕರು, ಯುವ ನಿರ್ಮಾಪಕರು, ಯುವ ನಾಯಕ ನಟರು, ನಾಯಕ ನಟಿಯರು ಬರ್ತಿದ್ದಾರೆ, ಒಳ್ಳೆ ಅದ್ಭುತವಾಗಿ ನಟನೆ ಮಾಡ್ತಿದ್ದಾರೆ. ನಾನು ತಮಾಷೆಗಳೆಲ್ಲ ನನ್ನ ಹಿಂದಿನ ನಾನು ನಿರ್ದೇಶನ ಮಾಡಿದಂತ ಸಿನಿಮಾ ಹೀಗೆ ವೆಜಿಟೇರಿಯನ್, ನಮ್ಮ ಹುಡುಗ ಗೊತ್ತಿಲ್ಲ ಬಿರಿಯಾನಿ ತಂದ್ಬಿಟ್ಟಿದ್ದಾನೆ, ತಿನ್ಲೇಬೇಕು, ಸಮಯ ಇಲ್ಲ, ಅಲ್ಲಿ ನಮಗೆ ರೈಲ್ವೆ ಗೇಟ್ ಹತ್ರ ಮಾಡ್ತಾ ಇದೀವಿ ಸರ್, ನೀವೇನು ವರಿ ಮಾಡ್ಬೇಡಿ ಅಂತ ಹೇಳಿ ಆ ಚಿಕನ್ ಬಿರಿಯಾನಿನ ತಿಂದು ಪಕ್ಕದಲ್ಲಿ ಹೋಗಿ ವಾಂತಿ ಮಾಡಿದಂತ ಕಲಾವಿದೆ. ಐ ಆಮ್ ಸೋ ಪ್ರೌಡ್ ಆಫ್ ಹರ್. ಸೊ ಡೆಡಿಕೇಶನ್ ಇತ್ತಿನ ಯುವ ಜನಗಳನ್ನ ಕಂಡಿದ್ದಾರೆ. ಸೊ ಅವ್ರಿಗೆಲ್ಲ ಕನಸು ನನ್ಸಾಗ್ಬೇಕಂದ್ರೆ ಆ ಚಿತ್ರ ಬಿಡುಗಡೆ ಆಗ್ಬೇಕು, ಜನ ನೋಡ್ಬೇಕು, ನಿರ್ಮಾಪಕರಿಗೆ ಹಣ ಬರ್ಬೇಕು. ಇಷ್ಟಿದೆ. ಬಹಳಷ್ಟು ಸಮಯದ ನಾವು ತಗೊಂಡಿದ್ವಿ. ನಿಮ್ಮೆಲ್ಲರ ಸಹಕಾರ ಇರ್ಲಿ, ತಮ್ಮಟೆ ಚಲನಚಿತ್ರಕ್ಕೆ ನಿಮ್ಮ ಪ್ರೋತ್ಸಾಹ ಇರ್ಲಿ. ಬಹಳಷ್ಟು ನಮ್ಮೆಲ್ಲ ಕಲಾವಿದರ ಪರವಾಗಿ, ನಮ್ಮ ನಿರ್ದೇಶಕರ ಪರವಾಗಿ, ನಮ್ಮ ನಿರ್ಮಾಪಕರ ಪರವಾಗಿ ತಮ್ಮೆಲ್ಲರಿಗೆ ವಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ನಮ್ಮ ಮಾನ್ಯ ಗೃಹ ಮಂತ್ರಿಗಳು ಬಿಡುಗಡೆ ಮಾಡಬೇಕಾಗಿತ್ತು. ಕಾರಣಾಂತರದಿಂದ ಅವರು ಅವರದೇ ಕ್ಷೇತ್ರದಲ್ಲಾದಂತ ಒಂದು ಘಟನೆಯಿಂದಾಗಿ ಅವರು ಬರ್ಲಿಕ್ಕೆ ಆಗ್ಲಿಲ್ಲ. ಬೆಳಿಗ್ಗೆವರೆಗೆ ಇದ್ರು, ಬರ್ಲಿಕ್ಕೆ ಇಲ್ಲೇ ಇದ್ರು ಬೆಂಗಳೂರಿನಲ್ಲಿ. ನಂತರ ಅವರು ತುರ್ತಾಗಿ ಹೋಗ್ಬೇಕಾಯ್ತು. ಅಲ್ಲಿಂದ ಬರ್ಲಿಕ್ಕೆ ಸಾಧ್ಯ ಆಗೋದ್ರಿಂದ ಬಹಳ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ತುಂಬಾ ನೊಂದ್ಕೊಂಡಿದ್ದೀನಿ ಈ ಹಾಡನ್ನ, ಯಾಕಂದ್ರೆ ಡಾಕ್ಟರ್ ಸಿದ್ಲಿಂಗಯ್ಯನವರು ಬರೆದಂತ ಎಲ್ಲಾ ನಮ್ಮ ಚಿತ್ರಕ್ಕೆ ಅದು ಆಪ್ಟ್ ಆಗಿರಂತ ಗೀತೆ, ಉತ್ತರ ದಿಕ್ಕಿಗೆ ರಾಣಿಯೋ. ಸೊ ಆ ಹಾಡನ್ನ ಅವ್ರು ತುಂಬಾ ಮೆಚ್ಕೊಂಡು ನನಗೆ ಕೊಟ್ಟರು. ಬಟ್ ಅವರು ಕರೋನಾ ನಂತರ ಅವರು ಕಾಲ ವಶವಾದ್ರು. ಹಾಗಾಗಿ ಅವರನ್ನ ನಾನು ನೆನೆಸ್ಕೊಂಡು, ಅವರ ಮೊದಲನೇ ಸಿನಿಮಾದ ಗೀತೆ ನನ್ನ ಸಂಗೀತ ನಿರ್ದೇಶನದಲ್ಲಿ, ಮತ್ತು ಅವರು ಕೊನೆಯ ಹಾಡನ್ನ ಬರೆದಿದ್ದು ಸಹ ನನ್ನದೇ ಸಂಗೀತ ನಿರ್ದೇಶನದಲ್ಲಿ ಆಗಿರೋದ್ರಿಂದ ನಾನು ಅವರಿಗೆ ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರ್ತಾ ಅವರ ಎಲ್ಲ ಹಾಡುಗಳನ್ನ ನಾನು ಕೇಳಿದ್ದೇನೆ. ತುಂಬಾ ಅದ್ಭುತವಾದಂತಹ ಅವ್ರ ಹಾಡುಗಳು ಬರೆದಿರು. ಅದರಲ್ಲಿ 2 ಹಾಡು ನನ್ನದೇ ಸಂಗೀತ ನಿರ್ದೇಶನವಾಗಿದ್ದಕ್ಕೆ ನಾನು ತುಂಬಾ ಸಂತೋಷ ಇದೆ. ಬಂದಿರುವಂತ ನನ್ನೆಲ್ಲ ಗೆಳೆಯರು, ನಮ್ಮ ಪದ್ಮನಾಭನಗರದ ಯುವ ನಾಯಕರೆಲ್ಲ ಬಂದಿದ್ದಾರೆ, ನಮ್ಮ ಪವನ್ ಬಂದಿದ್ದಾರೆ, ಅವ್ರ ಜೊತೆ ಅವರೆಲ್ಲ ಮಿತ್ರರು ಬಂದಿದ್ದಾರೆ, ಅಕ್ಬರ್ ಬಂದಿದ್ದಾರೆ, ಹಾಗೆ ನಮ್ಮೆಲ್ಲ ಗೆಳೆಯರು, ನಮ್ಮ ಮುತ್ತುರಾಜ್ ಆಗ್ಬೋದು, ಮತ್ತೆ ನಮ್ಮ ಸಹೋದರರು ಇಟ್ಟಾರೆ ಬಂದಿದ್ದಾರೆ. ಬಂದಿರುವಂತಹ ಎಲ್ಲರೂ, ಮತ್ತೆ ನಮ್ಮ JV ಪಾರ್ಟ್ನರ್ ಆಗಿರುವಂತವ್ರು ಸಹ ಬಂದಿದ್ದಾರೆ. ಬಹಳ ಕಡಿಮೆ ಇದರಿಂದ ನಾನು ಯಾರನ್ನು ಹೆಚ್ಚಾಗಿ ಕರೀಲಿ, ಯಾಕಂದ್ರೆ ಮೊನ್ನೆ DK ಶಿವಕುಮಾರ್ ಅವರು ಇದರದ ಶೋ ರಿಲೀಸ್ ಮಾಡಿದಾಗ ನೀವೇ ನೋಡಿದ್ರೆ ತುಂಬಾ ಜನಸಂದಣಿಯಾಗಿ ಪೊಲೀಸರು ಒಳಗೇನೆ ಬಿಡದಂಗಾಗಿತ್ತು. ಹಂಗಾಗ್ಬಾರ್ದು ಅಂತ ಹೇಳಿ ಕೇವಲ ಒಂದು 25-30 ಜನರ ಕರೆದಿದ್ದೆ. ಎಲ್ಲರೂ ಬಂದಿದ್ದೀರಾ. ಕರೆದಂತ ಬಂದಿರೋರು ಎಲ್ರಿಗೂ ನಾನು ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ, ನಾನು ಮತ್ತೊಮ್ಮೆ ನಮ್ಮೆಲ್ಲ ಮಾನ್ಯ ಮಾಧ್ಯಮ ಮಿತ್ರರಲ್ಲಿ ಕೋರ್ತಾನೆ, ಈ ಸಿನಿಮಾದ ಬೆಳವಣಿಗೆಗೆ ನಿಮ್ಮೆಲ್ಲರ ಸಹಕಾರ ಇರಲಿ, ನಿಮ್ಮ ಅತಿ ಹೆಚ್ಚಿನ ಸಹಕಾರ ಬೇಕು ಅಂತ ಹೇಳ್ತಾ ನಾನು ಮತ್ತೊಮ್ಮೆ ತಮಟೆ ಚಲನಚಿತ್ರ ರಂಗದ ಪರವಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಅರ್ಪಿಸ್ತೇನೆ. ನಮಸ್ಕಾರ. ಮಲ್ಲೇಪುರಂ ಜಿ ವೆಂಕಟೇಶ್ ರವರು ಈ ಚಿತ್ರದ ಆಡಿಯೋವನ್ನ ಹಾಗೂ ಶೋ ರೀಲನ್ನ ಬಿಡುಗಡೆ ಮಾಡಿ ನೋಡಿ ಮೆಚ್ಚಿದ್ದಾರೆ. ಬನ್ನಿ, ಇದೇ ತಿಂಗಳ 29ರಂದು ಕರ್ನಾಟಕದಾದ್ಯಂತ ಈ ಸಿನಿಮಾ ಬಿಡುಗಡೆ ಆಗ್ತಿದೆ. ನಿಮ್ಮೆಲ್ಲರ ಆಶೀರ್ವಾದ ಎಂದಿನಂತೆ ಸದಾ ಇರಲಿ ಅಂತ ನಾನು ಹಾರೈಸ್ತೇನೆ. ಪ್ರಥಮವಾಗಿ
ನನ್ನ ಪುತ್ರ ಮಯೂರ್ ಪಟೇಲ್ ಚೊಚ್ಚಲ ನಿರ್ದೇಶನದಲ್ಲಿ ನಾನು ನಾಯಕ ನಟನಾಗಿ ಅಭಿನಯಿಸಿದ್ದೇನೆ. ದಯಮಾಡಿ ಬನ್ನಿ, ಈ ಚಿತ್ರವನ್ನು ನೋಡಿ ಹಾರೈಸಿ. ನಮಸ್ಕಾರ.